ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ನೌಕರರಿಗೆ ವೇತನದಲ್ಲಿ ಒಂದು ಬಂಪರ್ ಹೆಚ್ಚಳವನ್ನು ಹೊಸ ವರ್ಷಕ್ಕೆ ಸರ್ಕಾರವು ಹೆಚ್ಚಿಸಲಿದೆ. ಹೊಸ ವರ್ಷ ಕೊಡುಗೆಯಾಗಿ ಕನಿಷ್ಠ ವೇತನವನ್ನು ಭಾರಿ ಹೆಚ್ಚಳ ಕೂಡ ಸರ್ಕಾರ ಮಾಡಲಿದೆ. ಈಗ 2024 ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ವೇತನದಲ್ಲಿ ಹೆಚ್ಚಳವನ್ನು ಮಾಡುವುದಕ್ಕಾಗಿ ಚರ್ಚೆ ಕೂಡ ನಡೀತಾ ಇದೆ. ಸರ್ಕಾರಿ ನೌಕರಿಗೆ ವೇತನ ಬಂಪರ್ ಹೆಚ್ಚಳ ಹೊಸ ವರ್ಷಕ್ಕೆ ಸಿಗಲಿದೆ. ಸರ್ಕಾರಿ ನೌಕರಿಗೆ ಹೊಸ ಕೊಡುಗೆ. ಕನಿಷ್ಠ ವೇತನದಲ್ಲಿ ಒಂದು ಭಾರಿ ಹೆಚ್ಚಳವಾಗಲಿದ್ದು, ಕೇಂದ್ರ ಸರ್ಕಾರವು ತನ್ನ ನೌಕರಿ ವೇತನ ದೊಡ್ಡ ಪ್ರಮಾಣದ ಹೆಚ್ಚಳವನ್ನು ಮಾಡಲಿದೆ. ಈ ಕೇಂದ್ರ ಸರ್ಕಾರಿ ನೌಕರರಿಗೆ ಕೂಡ ಒಂದು ಹೆಚ್ಚಳವನ್ನು ಸರ್ಕಾರ ಮಾಡಲಿದೆ. ಕೇಂದ್ರ ಸರ್ಕಾರಿ ನೌಕರರ ಈ ನ್ಯೂ ಇಯರ್ ಗಿಫ್ಟ್ ಅನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಳವನ್ನು ಮಾಡುವುದರೊಂದಿಗೆ ಸರ್ಕಾರಿ ನೌಕರಿ ನೀಡಲು ಮುಂದಾಗಿದೆ. 7ನೇ ವೇತನ ಆಯೋಗದ ಜಾರಿಯಲ್ಲಿದ್ದು ಕೂಡ ಮುಂದಿನ ವರ್ಷ ಕೇಂದ್ರ ಸರ್ಕಾರ ಹೊಸ ಆಯೋಗವನ್ನು ತರಲಿದೆ. ಒಂದು ಕುರಿತಂತೆ ಎಲ್ಲ ಈ ಸಿದ್ಧತೆಗಳು ಕೂಡ ಇವಾಗ ಸಾಗಿದ್ದಾವೆ. ಸರ್ಕಾರದಿಂದ ಇನ್ನೂ ಅಧಿಕೃತ ಘೋಷಣೆಯಾಗದಿದ್ದರೂ ಮುಂದಿನ ವರ್ಷ ನಡೆಯಲಿರುವ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಹತ್ವದ ಘೋಷಣೆ ಹೊರಬೀಳಲಿದೆ ಎಂಬುದು ತಜ್ಞರ ಭವಿಷ್ಯ. ಈ 2024 ಒಂದು ಲೋಕಸಭೆಯ ಚುನಾವಣೆಯ ಮುಂಚೆನೇ 8ನೇ ವೇತನ ಆಯೋಗ ಜಾರಿಯಾಗಿ ದೆಹಲಿಯಲ್ಲಿ ನೌಕರರು ಮತ್ತು ಪಿಂಚಣಿದಾರರ ಒಂದು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಈ ವೇತನದಲ್ಲಿ ಹೆಚ್ಚಳವನ್ನು ಕೂಡ ಮಾಡುವ ಸಂಗತಿಯನ್ನು ಕೆಲವು ತಜ್ಞರು ತಿಳಿಸಿದ್ದಾರೆ. ಹೊಸ ವೇತನ ಆಯೋಗದ ಕುರಿತು ಸರ್ಕಾರ ಸ್ಪಷ್ಟನೆ ನೀಡಬೇಕೆಂದು ಸರ್ಕಾರಿ ನೌಕರರು ಸತತ 2ನೇ ಬಾರಿಗೆ ಆಗ್ರಹಿಸಿದ್ದಾರೆ. ಸರ್ಕಾರ ಈ ಬಗ್ಗೆ ನಿರ್ಧಾರ ಕೈಗೊಂಡರೆ ಕೇಂದ್ರ ಸರ್ಕಾರಿ ನೌಕರರ ಒಂದು ವೇತನದಲ್ಲಿ ಕನಿಷ್ಠ ವೇತನದಲ್ಲಿ ಭಾರಿ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಈಗ 2024ರಲ್ಲಿ ಲೋಕಸಭಾ ಚುನಾವಣೆ ಬರುವ ಸಂಬಂಧ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ವೇತನವನ್ನು ಕೂಡ ಹೆಚ್ಚಳ ಮಾಡುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಅದಕ್ಕೋಸ್ಕರ ಕೂಡ ಈಗ 8ನೇ ವೇತನ ಆಯೋಗ ಜಾರಿ ಆಗಬೇಕು 2024ಕ್ಕೆ ಮತ್ತು ವೇತನದಲ್ಲಿ ಕೂಡ ಕೆಲವು ಬದಲಾವಣೆಯನ್ನು ತರಬೇಕಂತೇಳಿ ಪ್ರತಿಭಟನೆ ಕೂಡ ಮಾಡುತ್ತಾ ಈ ಪ್ರತಿಭಟನೆಯಲ್ಲಿ ಕೆಲವು ಪಿಂಚಣಿದಾರರು ಮತ್ತು ಸರ್ಕಾರಿ ನೌಕರರು ಕೂಡ ಭಾಗಿಯಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಸಂದರ್ಭ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ.